ಶಿವಮೊಗ್ಗದಲ್ಲಿ ನೀವು ಎಷ್ಟು ವರ್ಷ ನೀವು ಸರ್ವಿಸ್ ಮಾಡ್ತಾ ಇದ್ದೀರಿ? 20 ವರ್ಷ. ಇವಾಗ ಯಾಕೆ ನಮಗೆ ಈ ಮಾರ್ಗದರ್ಶನ ಮರುಕಲ್ಪನೆ? ನಮ್ಮ ಸ್ನೇಹಿತರಿಂದ. ಹಾಂ, ನಿಮ್ದು ಪಾನಿಪುರಿ ಏನು ಸ್ಪೆಷಾಲಿಟಿ ಇದೆ? ಅದು ಸ್ವಲ್ಪ ಹೇಳಿ. ಮಸಾಲೆ ಪುರಿ, ಪಾನಿಪುರಿ, ಸೇವ್ ಪುರಿ, ಪಾನಿಪುರಿ. ಹೋಮ್ಮೇಡ್ ಮಾಡ್ತೀವಿ, ಏನು ಮಾರ್ಕೆಟ್ ಅಂತ ತೊಗೊಂಬಂತಾರೆ ಹೇಳ್ರಿ. ಎಲ್ಲ ಮಾರ್ಕೆಟ್ ಏನಂತಾರೆ ಮಸಾಲ ಮನೆಗೆ ಮಾಡ್ಕೊಡ್ತೀವಿ. ಮಾಡ್ತೀವಿ. ಸ್ಪೆಷಲ್ ಮಸಾಲ. ಸ್ಪೆಷಲ್. ನಿಮ್ಮ ಇದು ಏನು ಕಲ್ತಿದೆ ಎಜುಕೇಷನ್? ನಮ್ದು ಏನು ಜಾಸ್ತಿ ಓದಿದೆ. 7 ಪಾಸ್. ನಿಮ್ಮ ಕುಟುಂಬ ಎಷ್ಟು ಜನ ಇದೆ? 4 ಜನ. ಮಗ ಶಾಲೆಗೆ ಹೋಗ್ತಾರೆ. ಅವನು ಇಂಜಿನಿಯರ್. ಕಾಲೇಜ್ ಮುಂದೆ ಮುಂದೆ ಹಂಗೆ ಕಂಟಿನ್ಯೂ ಎಜುಕೇಷನ್ ಮಾಡಬೇಕಂತ ಎಜುಕೇಷನ್ ನಿಮ್ಮ ಅನುಕೂಲ. ಕಂಪ್ನಿಗೆ ಹೋಗ್ತಾರೆ. ಮುಂದೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ತೀರಿ? ಏನೋ ದೇವರಿಗೆ ದೇವ್ರ ಸಹಕಾರ ಎಲ್ಲ. ಹಾಂ, ಮತ್ತೇನಂತಾರೆ ಮತ್ತೇನಂತ ಹೇಳ್ತಾರೆ? ಮತ್ತೇನು ಇಲ್ಲಪ್ಪ, ದೇವರಿಚ್ಛೆ ಎಲ್ಲ ದೇವ್ರ ಮೇಲೆ ಭಾರ ಆಗುತ್ತೆ. ಶಿವಮೊಗ್ಗ ಬಗ್ಗೆ ಸ್ವಲ್ಪ ಹೇಳಿ. ಶಿವಮೊಗ್ಗ ಪರಿಸರ ಚೆನ್ನಾಗೈತೆ, ವಾತಾವರಣ ಎಲ್ಲ ಚೆನ್ನಾಗೈತೆ. ಎಲ್ಲ ವಾತಾವರಣ ಹಾಂ ರೀ. ಬರ್ಬೋದ ಯೂಟ್ಯೂಬ್. ಶಿವಮೊಗ್ಗ ಏನು ಇಲ್ಲಿ ಪ್ರಸಿದ್ಧ? ಪ್ರಸಿದ್ಧಿ ಅಂದರೆ ಜೋಗ ಯಾವ ಶಿವಮೊಗ್ಗ? ಸಾಗರ. ಮತ್ತು ಇದು ಗಾಜನೂರು ಡ್ಯಾಮ್ ಐತೆ. ಹಾಂ, ಸಿಗಂದೂರು ಬ್ರಿಡ್ಜ್ ಇದೆ. ಸಿಗಂದೂರು ಬ್ರಿಡ್ಜ್ ಇದೆ. ತೀರ್ಥಹಳ್ಳಿ ಹತ್ರ ಬೀಚ್ ಐತೆ, ಕೈಮರ. ಇಲ್ಲಿ ಶಿವಮೊಗ್ಗದಲ್ಲಿ ಸುತ್ತಮುತ್ತ ಹಳ್ಳಿಗೆ ಎತ್ತಿ ಪ್ರತಿ ಇದು ಎತ್ತಿ ಬೆಳೆ ಯಾವ ಬೆಳೀತಾರೆ? ಶಿವಮೊಗ್ಗ ಭತ್ತ ಅಡಿಕೆನೇ ಜಾಸ್ತಿ. ಅಡಿಕೆ ಮತ್ತು ಭತ್ತ. ಇಲ್ಲಿ ಆಹಾರ ಪದ್ಧತಿಯಲ್ಲಿ ಏನು ಫೇಮಸ್ ಇದೆ? ಚಾರ್ಜ್ ಯಾವ ಐಟಮ್ ಈಗ ಹೊಸ ಐಟಮ್ಗಳು ಇವಾಗ ಶಿವಮೊಗ್ಗ ಅತಿ ಫೇಮಸ್ ಟ್ರೆಂಡಿಂಗ್ ಒಳಗೆ ಚಾರ್ಜ್ ಯಾವ ಚಾಟ್? ಮಸಾಲೆ ಚಾರ್ಜ್. ಊಟ ಒಳಗೆ ಸರ್ ಊಟದ ಸುಮಾರು ವೆರೈಟಿ ಇರ್ತದೆ. ಹೊಸ ಶಿವಮೊಗ್ಗ ಊಟ ಏನು ಫೇಮಸ್ ಇದೆ? ಅಂದರೆ ಈಗ ಜಾಸ್ತಿ ಊಟ ಇರ್ಬೋದಲ್ಲ? ಊಟನೂ ಇರ್ತದೆ. ಊಟ ಏನು ಫೇಮಸ್ ಇದೆ? ಶಿವಮೊಗ್ಗ ಆಹಾರ ಏನು ಫೇಮಸ್ ಇದೆ? ಆಹಾರ ಅಂದರೆ ರೊಟ್ಟಿ. ಈ ಕಡೆ ಬರಲ್ಲ, ಫೇಮಸ್ ಊಟ ಫಿಶ್. ಶಿವಮೊಗ್ಗದ ಆಹಾರ ಜನರು ಮೀನು ತಿನ್ನಕ್ಕೆ ಇಷ್ಟಪಡ್ತಾರೆ. ಮತ್ತು ಈ ಕಡೆ ಫೇಮಸ್ ಅಂದರೆ ಮಸಾಲೆ ಐಟಮ್ಸ್ ಮತ್ತು ಸ್ನ್ಯಾಕ್ಸ್ ಜಾಸ್ತಿ ಚೆನ್ನಾಗಿದೆ. ದಿನನಿತ್ಯ ಸಂಚಾರ ಮಾಡೋ ಜನರಿಗೆ ಇಷ್ಟ. ಶಿವಮೊಗ್ಗದ ಯಾರು ಬಂದರೆ ಮನಮೋಹಕ ಪರಿಸರ ಐತ್ರಿ. ಹೊರಗಿನ ಜನಕ್ಕೆ ಇಲ್ಲೇ ಮತ್ತೊಮ್ಮೆ ಬರಬೇಕು, ಭೇಟಿ ಕೊಡ್ಬೇಕು ಅನ್ನಿಸ್ತೈತೆ ಆಯ್ತು. ನಮ್ಮ ಕರ್ನಾಟಕದಿಂದ, ನಮ್ಮ ನಾಡು ಹೊರ ನಾಡಿನಿಂದ, ಹೊರ ರಾಷ್ಟ್ರದಿಂದ, ಭಾರತದಲ್ಲಿ ಕರ್ನಾಟಕದಲ್ಲಿ ಶಿವಮೊಗ್ಗ ಊರಾಗ ಎಲ್ಲರೂ ಬರ್ತಾರೆ, ದುಡಿಮೆ ಮಾಡ್ಕೊಂಡು ಹೋಗ್ಬೇಕು. ಶಿವಮೊಗ್ಗ ಏನು ಊರಿದೆ ಸುಪ್ರಸಿದ್ಧ, ಅಂದರೆ ಧಕ್ಕೆ ಥರದಾದ ನಾವು ಕೆಲಸ ಮಾಡಬಾರ್ದು. ಶಿವಮೊಗ್ಗ ಹೆಸರು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ತಲೆಮಾರಿಂದ ಬಂದಿದ್ದ ಶಿವಮೊಗ್ಗ ಇತಿಹಾಸ ಹಲವಾರಿದೆ. ಇದಾದ ಕೊಡುಗೆ ರಾಜ್ಯ ಮಹಾರಾಜರು.
ಇನ್ನೊಮ್ಮೆ ವಿಷಯ ಏನು ಹೇಳಬೇಕು, ಇಲ್ಲಿನ ಜನ ಏನಿದಾರ ಹಿರಿಯರು ನಾಗರಿಕರು ಅತಿ ಹೆಚ್ಚು ಕೆಲಸ ಮಾಡಕ್ಕೆ ಹೊಲದಲ್ಲಿ ಇಷ್ಟಪಡ್ತಾರೆ. ನಾನು ನೋಡೀನಿ ಎಷ್ಟು ಜನ ಹೊಲದಲ್ಲಿ. ನನಗೆ ಮನಮೋಹಕ ದೃಶ್ಯ ಇವಾಗ ಕಂಡ ಬಸವಳ. ಆಮೇಲೆ ಮತ್ತೊಮ್ಮೆ ಏನಷ್ಟು ಅನ್ನಿಸ್ತು, ನಾ ಇನ್ನೊಮ್ಮೆ ಬರ್ಬೇಕು, ಇಲ್ಲಿ ಏನಿದೆ ನೋಡ್ಕೊಂಡು ಹೋಗ್ಬೇಕು. ಆ ಥರ ಇದೆ. ಆ ಮನಮೋಹಕ ಮಳೆ ಬರ್ತಾ ಇದೆ. ಮಳೆ ಬರೋದು ಒಳ್ಳೆ. ಯಾಕಂದ್ರೆ ಮಳೆ ಬಂದರೆ ಮನುಷ್ಯನ ದೇಹಕ್ಕೇನ ಚರ್ಮ ಏನಿದೆ ಗುಳ್ಳೆಗಳು ಅದು ಪೂರ್ತಿ ಹೋಗ್ತದೆ. ಆಯ್ತು ರೀ. ಶಿವಮೊಗ್ಗದಲ್ಲಿ ಇವತ್ತು ಶಿವಮೊಗ್ಗ ಫಾಲ್ಸ್ ಇದೆ ಸುತ್ತಮುತ್ತಲ, ಅದು ಎಲ್ಲರೂ ನೋಡಬೇಕು. ನಾವು ನೋಡ್ತೀವಿ ರೀ. ನಮ್ಮದು ಇವತ್ತಿನ ಎಪಿಸೋಡ, ಇವತ್ತಿನ ನಮ್ಮ ಜರ್ನಿ, ಇವತ್ತು ನಮ್ಮ ಸತ್ಯಪ್ರಕಾಶ್ ಅವರ ಫ್ರೆಂಡಾದ ಅವ್ರ ಅಂಗಡಿಗೆ ನಾವು ವಿಸಿಟ್ ಕೊಟ್ಟೇವೆ. ಈಗ ನಾವು ತೋರಿಸ್ತೇವೆ ರೀ ಏನೇನು ಅವ್ರ ಇದೆ ಈಗ ತೋರಿಸ್ತೇವೆ ಯಾವ ರೀತಿ ಪಾನಿಪುರಿ ಮಸಾಲೆ ಪುರಿ ಈ ಕಡೆ ಮುಂದೆ ಏನೋ ಕೊಟ್ಟನಲ್ಲ, ನೀವು ಮರ್ಸ್ಬಿಟ್ಟಿದ್ಯಾ? ಊರಿನ ನಾನಂತೂ ಗೊತ್ತ. ಒಂದು ಮುಖಂಡ ಆ ಥರ ಇರುತ್ತೆ. ಪಾನಿಪುರಿ ಟೇಸ್ಟ್ ಹೆಂಗಿದೆ ಮತ್ತು ಏನೇನು ಸ್ಪೆಷಾಲಿಟಿ ಈಗ ಹೇಳ್ತೇವೆ, ಟೇಸ್ಟ್ ಮಾಡಿ. ಆಯ್ತು ರೀ. ಸಖತ್ತ ಹೋಮ್ ಮೇಡ್ ಖಾರ ಇದೆ, ಮಸಾಲೆ ಇದೆ, ಲಿಂಬೆನ್ ಫ್ಲೇವರ್ ಬರ್ತಾ ಇದೆ, ಪಚನ ಎಲ್ಲ ಆಗ್ತೈತೆ. ಸಖತ್ತ ಸೇವ್ ಇದೆ, ಆಮೇಲೆ ಪುದೀನ ಫ್ಲೇವರ್ ಇದೆ, ಆಮೇಲೆ ಖಾರ ಟೇಸ್ಟ್ ಬರ್ತದೆ, ಉಪ್ಪು. ಆಮೇಲೆ ಆಲೂಗಡ್ಡೆ ಫ್ಲೇವರ್ ಬರ್ತಾ ಇದೆ, ಆಮೇಲೆ ಇದರೊಳಗೆ ವಾಟನೇ ಇದೆ ಹೋಮ್ ಮೇಡ್.
ಸೇವೆದು ಆಯ್ತು ರೀ ಟಮಾಟೆ ಇದೆ ಆಮೇಲೆ ಬುಂದಿ ಐತಿ ಸಕ್ಕತ್ ಟೇಸ್ಟ್ ಇದೆ ನುಡ್ಚಾನ್ ಮತ್ತು ಖರ್ಜೂರ ಟೇಸ್ಟ್ ಇದೆ ಇನ್ನೊಂದಂದ್ರೆ ಮಟ್ಕೆ ಕಾಳು ಇದೆ ಮಟ್ಕೆ ಕಾಳು ಫ್ಲೇವರ್ ಬರ್ತಾರೆ ಈರುಳ್ಳಿ ಇದೆ ಆಲೂಗಡ್ಡೆ ಐತೆ ನೀವು ಬರ್ರಿ ನಮ್ಮ ಸತ್ಯಪ್ರಕಾಶ್ ಅವರ ಒಂದ್ಸಲ ಅಂಗಡಿಗೆ ವಿಸಿಟ್ ಕೊಡ್ರಿ ಸಕ್ಕತ್ತಿದೆ ಸೂಪರ್ ಟೇಸ್ಟ್ ಇದೆ ನಿಮ್ಮ ವಿಶ್ವದಲ್ಲಿ ಎಲ್ಲೇ ಸಿಗಲ್ಲ ಅಂತ ಪಾನಿಪುರಿ ಇದೆ ಬರ್ರಿ ವಿಸಿಟ್ ಕೊಡ್ರಿ ಒಂದ್ಸಲ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಶಿವಮೊಗ್ಗ ಧನ್ಯವಾದಗಳು ಧನ್ಯವಾದಗಳು